ಯಾವುದೇ ರೀತಿಯಲ್ಲಿ ಕೂಡ ಅಧ್ಯಕ್ಷರಿಗೆ ನಾನು ಪ್ರಯತ್ನ ಮಾಡ್ತಾ ಇಲ್ಲ. ನಮ್ಮ ಅಧ್ಯಕ್ಷರು ವಿಜೇಂದ್ರ ಅವರು ಬಹಳ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರ. ಪಾರ್ಟಿ ಸಂಘಟನೆ ಮಾಡೋಂಥ ಕೆಲಸ ಮಾಡ್ತಾ ಇದ್ದಾರ. ಜೊತೆಲಿ ರಾಜ್ಯ ಉದ್ದಗಲಕ್ಕೂ ಕೂಡ ಅವರು ಓಡಾಡಂತ ಕೆಲಸ ಆಗ್ತಾ ಇದೆ. ಒಂದು ಶಕ್ತಿ ನಮ್ಮ ಪಕ್ಷದ ಅಧ್ಯಕ್ಷರು ವಿಜೇಂದ್ರ ಅವರು. ಹಂಗಾಗಿ ಎಂಥ ಪರಿಸ್ಥಿತಿಯಲ್ಲಿ ಕೂಡ ಪಾರ್ಟಿ ಅವ್ರ ಅಧ್ಯಕ್ಷರಾಗಿ ಅವ್ರನ್ನ ಆ ಸ್ಥಾನಕ್ಕೆ ನಾವೆಲ್ಲರೂ ಯಾವ ರೇಸ್ನಲ್ಲಿ ಅನ್ನೋಂಥದ್ದಲ್ಲ, ಪಾರ್ಟಿ ಅವ್ರಿಗೆ ಗುರುತಿಸಿದೆ, ಅವ್ರನ್ನ ಅಧ್ಯಕ್ಷರಾಗಿ ಮಾಡಿದಾರ. ಅವ್ರು ಎಲ್ಲಿ ತನಕ ಅವಧಿ ಇರುತ್ತಾನೋ ಅಲ್ಲಿ ತನಕ ಅವರೇ ಅಧ್ಯಕ್ಷರು. ನೋಡೋಣ ಅವತ್ತು ಪಾರ್ಟಿ ಮುಂದಕ್ಕೆ ಏನ್ ತೀರ್ಮಾನ ತಗೊಂತದ್ದು ನೋಡೋಣ. ಇಲ್ಲ, ನಾನು ಇದ್ರ ಬಗ್ಗೆನೇ ಕಮಿಟಿ ಆಗಿದ್ದೀನಿ. ಈ ಮಾಧ್ಯಮಗಳ ಮೇಲೆ ಕೆಲವು ರಾಜಕಾರಣ ಒತ್ತಡ ನನಗೆ ಅಲ್ಲ, ನನ್ನ ಒಪಿನಿಯನ್ ಇಷ್ಟೇ ಅಣ್ಣ. ಇವತ್ತು ಪತ್ರಿಕಾಂಗ ಅನ್ನೋಂಥದ್ದು ಬಹಳ ಜವಾಬ್ದಾರಿ ಇರುವಂತ ಒಂದು ಅಂಗ. ಅವರು ಬಹುಶಃ ನನಗೆ ಗೊತ್ತಿರುವಂತ ಪ್ರಕಾರ ಯಾವುದೇ ಪಕ್ಷಕ್ಕೆ ಕಮಿಟ್ ಆಗಲ್ಲ. ಅವರು ಯಾವತ್ತೂ ಕೂಡ ನಿಷ್ಠೆಗೆ ಕಮಿಟ್ ಆಗ್ತಾರ, ಸತ್ಯಕ್ಕೆ ಕಮಿಟ್ ಆಗ್ತಾರ. ಯಾವುದೇ ಕೆಲವೊಂದು ಒಳ್ಳೇದಾದಂಥ ಟೈಮಲ್ಲಿ ಒಳ್ಳೇದನ್ನು ನೋಡಿಸ್ಕೊಡೋಂಥವ್ರು ಪತ್ರಕರ್ತರು. ಬಹುಶಃ ನಮ್ಮ ಇತಿಹಾಸದಲ್ಲಿ ಪತ್ರಕರ್ತನ ಬೆದರಿಸಿದಂಥವ್ರು ಯಾರಿಗೂ ಉದ್ಧಾರ ಆಗ್ಲಿಲ್ಲ. ನಾನು ಹಳೆಯ ಕಾಲದಲ್ಲಿ ನಾನು ಸುಮಾರಾಗಿ 1980ರಿಂದ ನಾನು ನೋಡ್ಕೊಂತ ಬಂದಿನಿ. ಬಹುಶಃ ಈ ಸಂಪ್ರದಾಯ ಇತ್ತೀಚೆಗೆ ಏನು ಪ್ರಾರಂಭ ಆಗಿದೆ. ಯಾರೋ ಬಹಳ ಮಂದಿ ಪತ್ರಕರ್ತರು ಕೂಡ ಇತ್ತೀಚೆಗೆ ನಾನು ನೋಡ್ತಾರೆ ರಾಜಕಾರಣದಲ್ಲಿ ಸೇರಿಬಿಟ್ಟಾರ. ಆ ಪಾರ್ಟಿಯಲ್ಲಿ ಈ ಪಾರ್ಟಿಯಲ್ಲಿ ಗುರ್ತಿಸ್ಕೊಂಡ್ಬಿಟ್ಟಾರ. ಅದು ಕೂಡ ನವೀನ್ ಸಂಗೀತನ ಅಲ್ಲ, ಹಂಗಲ್ಲ ಪಾಪ. ಯಾಕಂದ್ರೆ ಪತ್ರಕರ್ತರು ಅವರು ಹುದ್ದೆಯನ್ನು ಅಲಂಕಾರ ಮಾಡೋಂಥ ಟೈಮಲ್ಲಿ ಅವ್ರು ಕೂಡ ಪ್ರಮಾಣ ವಚನ ಸ್ವೀಕಾರ ಮಾಡಂತ ಒಂದು ಪ್ರಾಮಾಣಿಕವಾದಂತ ಹುದ್ದೆ ಇವತ್ತು ಅಂಗ, ಬಹಳ ದೊಡ್ಡ ಅಂಗ ಅಂದ್ರೆ ಪತ್ರ ಅಂಗ. ಹಂಗಾಗಿ ಇವತ್ತು ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ, ಇವತ್ತು ಕೆಲವು ಮಂದಿನ ನಾನು ವಾಟ್ಸಪ್ ಫೇಸ್ಬುಕ್ ಅಲ್ಲಿ ನೋಡಂತ ಟೈಮಲ್ಲಿ ಅವರು ಇವರು ಅಂತ ಹೇಳ್ಕೊಂಡು ಹೋಗ್ತಾರೆ. ಹಂಗೇನು ಬೇಡ. ನನಗೆ ಬಹಳ ನವೀನ ಸಂಗೀತ ಏನಂದ್ರೆ, ಮೊನ್ನೆ ನಮ್ಮ ಯಾರೋ ಸಂಜಯವಾಣಿ ಮಲ್ಲಯ್ಯ ನಮ್ಮೇಲೆ ಕೂಡ ಸಿಟ್ಟಾತ. ಯಾವತ್ತು ನಮ್ಮನ್ನ ಇಲ್ಲಿ ಬಂದ ತಕ್ಷಣ ಖುಷಿ ಹಾಕ್ಯಾರಂದ್ರ ಏನಾಕಿ ನೀವು ಏನು ಟೀ ಕೊಡ್ತೀನಿಲ್ಲ ಅಂದ್ರೆ ಬೆದರಿಸದ ಆತ ಕೂಡ. ನಾನು ಯಾವತ್ತು ಕೂಡ ಮಲ್ಲಯ್ಯನ ಯಾವತ್ತು ಕೂಡ ಮೂಕಮಲ್ಲ ಅಂದ್ರೆ ಮುಂಚೆ ಸಂಜೆ ಮಲ್ಲಯ್ಯ ಅಂತಿದ್ದೆ. ಆ ಮಲ್ಲಯ್ಯನ ನಾವ್ ಯಾವತ್ತು ಕೂಡ ನನಗೇನು ಕ್ಲೋಸ್ ಫ್ರೆಂಡ್ ಏನಲ್ಲ. ನನಗೇನು ಕ್ಲೋಸ್ ಫ್ರೆಂಡ್ ಏನಲ್ಲ. ಆ ಮಲ್ಲಯ್ಯ ವಿಚಾರ ಬಂದಂತ ಟೈಮಲ್ಲಿ ಮಲ್ಲಯ್ಯ ಆಗಲಿ ಇನ್ನೊಬ್ಬರಾಗ್ಲಿ, ಯಾವೊಬ್ಬ ಪೊಲಿಟಿಷಿಯನ್ ಅನ್ನಂತವ್ರು ಎದುರಿಸಂತ ಕೆಲಸ ಬೆದರಿಸಂತ ಕೆಲಸ ಆಗಬಾರ್ದು. ನೋಡ್ರಿ, ಅವರು ಸತ್ಯಾಂಶನೂ ಬರೀತಾರೆ. ರಾಮ್ನೇ ತಪ್ಪು ಮಾಡಿದ್ರೆ ಬರೀತಾರೆ, ಇನ್ನೊಬ್ರು ತಪ್ಪು ಮಾಡಿದ್ರೆ ಬರೀತಾರೆ. ಬರೆದಂತ ಟೈಮಲ್ಲಿ ಅದು ಏನ್ ತಪ್ಪಾಗಿದೆ ಅದನ್ನ ಒಪ್ಕೊಂಡಂತ ಮನಸ್ಥಿತಿಯನ್ನು ಕೂಡ ಇರಬೇಕಾಗ್ತದೆ. ಇವತ್ತು ತಪ್ಪು ಕ್ಲಾರಿಫಿಕೇಶನ್ ಅನ್ನು ಕೊಡ್ಬೇಕು. ಈ ರೀತಿ ಬೆದರಿಸುವಂತದ್ದು ಯಾರಿಗೆ ಶೋಭೆ ತಂದ್ಕೊಂಡು ಈ ಸಂಪ್ರದಾಯ ಎಲ್ಲಿಂದ ಬರ್ತದೆ? ಅದೆಲ್ಲ ಹಂಗ ಆಗಬಾರ್ದು. ಯಾಕಂದ್ರೆ ಆ ಬಡವರು ಪತ್ರಕರ್ತರು ಸಂಬಳದ ಮೇಲೆ ಬದುಕಂತವ್ರು, ಅವ್ರನ್ನ ನಾವು ಬೆದರಿಸಿದ್ರೆ ಏನ್ ಮಾಡ್ತಾರೆ? ಏನು ಜನರಿಗೆ ವಾಸ್ತವಾಂಶ ತಿಳಿಸ್ಬೇಕಾದ್ರೆ ಅದು ಮುಚ್ಚಿಡಕೊಂಡಂತ ಕೆಲಸ ಆಗಿದೆ. ಈ ರೀತಿ ಮಾಡಂತ ರಾಜಕಾರಣಿಗಳಿಗೆ ಅದು ಶೋಭೆ ತರಂತದಲ್ಲ. ಹಂಗಾಗಿ ಈ ರೀತಿ ಸಂಪ್ರದಾಯವನ್ನು ಬಳಸುವಂಥದ್ದು ಕೂಡ, ಆ ಶಬ್ದಗಳನ್ನು ಬಳಸುವಂಥದ್ದು ಕೂಡ ಸರಿಯಲ್ಲ ಅನ್ನೋಂಥ ಮಾತನ್ನು ಕೂಡ ನಾನು ಹೇಳ್ತೀನಿ. ಮಲ್ಲಯ್ಯರ ವಿಚಾರದಲ್ಲಿ ನನಗೇನು ಆತನ ಫ್ರೆಂಡ್ ಏನಲ್ಲ ಮಲ್ಲಯ್ಯ, ನಿಷ್ಠುರವಾದಿದ. ನಾವು ಹೆಂಗ್ ಬೇಕಾಗಿ ಮಾಡ್ಕೊಂಡು ಅಂದ್ರೆ ನಾನು ಆ ರೀತಿ ಏನಿಲ್ಲ. ಆದ್ರೆ ಕೂಡ ಈ ರೀತಿ ಮಲ್ಲಯ್ಯನ ಅಂದಲ್ಲ ಯಾರಿಗೂ ಕೂಡ ಮಾಡಬಾರ್ದು, ಯಾವೊಬ್ಬ ರಾಜಕಾರಣಿಗಳು ಕೂಡ ಮಾಡಬಾರ್ದು ಈ ರೀತಿ. ಇಲ್ಲ, ಮಲ್ಲಯ್ಯರಿಗೆ ಇವತ್ತು ಕಾನೂನು ಬಹಳ ಬಿಗಿಯಾಗಿದೆ. ಒಳ್ಳೆ SP ಗಳು ಇದಾರ, ಒಳ್ಳೆ ಅಧಿಕಾರಿಗಳು ಇದಾರ, ಒಳ್ಳೆ ಇವತ್ತು ಸಿಸ್ಟಮ್ ಗಟ್ಟಿ ಆಗಿದೆ. ಮುಂಚೆ ಹಳೆ ಕಾಲದಲ್ಲಿ ಆದ್ರೆ ಆ ಸಿಸ್ಟಮ್ ನಡೀತಿದ್ದಿಲ್ಲ. ಇವಾಗ ಸಿಸ್ಟಮ್ ಗಟ್ಟಿ ಇರೋ ಕಾರಣ ಯಾರು ಎದುರೋದು ಏನು ಬೇಕಾಗಿಲ್ಲ. ಎಲ್ಲರನ್ನ ಕಾಪಾಡೋದಂತ ಕಾನೂನು ಕಾಪಾಡ್ತದೆ. ಇಲ್ಲ, ನನ್ನ ಸಪೋರ್ಟ್ ಅನ್ನೋದಕ್ಕೆ ಕಾನೂನು ಅವ್ರಿಗೆ ಸಪೋರ್ಟ್ ಮಾಡ್ತದೆ.